ದೇವರ ಪರಿಶುದ್ಧವಾದ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸೋಣ. ನಾವು ಅನೇಕ ದಿನಗಳಿಂದ we are studying about the life of Elisha and the service, the ministry, the incidents that happened during the time of Elisha. ಎಲೀಷನ ಒಂದು ಜೀವಿತದಲ್ಲಿ ಆದಂತಹ ಒಂದು ಘಟನೆಗಳು, ಆ ಒಂದು ಸಮಯದಲ್ಲಿ ಆದಂತಹ ಅನೇಕ ವಿಷಯಗಳನ್ನು ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ದೇವೆ. Last time we saw 2 Kings chapter 4, ಅಲ್ಲಿ 14ನೇ ವಚನದಿಂದ ಅಲ್ಲಿ ಶೂನೇಮಿನ ಸ್ತ್ರೀ, ಆ ಶೂನೇಮಿನ ಸ್ತ್ರೀಯ ಕುರಿತಾಗಿ ಕೆಲವು ಸಂಗತಿಗಳನ್ನು ವಾಟ್ ಶಿ ಡಿಡ್ ಎಂಬಂತ ಒಂದು ಸಂಗತಿಗಳನ್ನು ನಾವು ನೋಡ್ತಾ ಬಂದು. ನಾವು ವಿಲ್ ಪಿಕ್ ಅಪ್ ಇನ್ chapter 4 verse 18 onwards. 18ನೇ ವಚನದಿಂದ ನಾವು ಓದ್ತಾ ಬರೋಣ. ಹುಡುಗನು ದೊಡ್ಡವನಾದ ಮೇಲೆ ಒಂದು ದಿವಸ ಹೊಲದಲ್ಲಿ ಕೊಯ್ಯುವರ ಸಂಗಡ ಇದ್ದು ತನ್ನ ತಂದೆಯ ಬಳಿಗೆ ಹೋದನು. ಅಲ್ಲಿದ್ದಾಗ ಅವನು ಪಕ್ಕನೆ, ಅಪ್ಪ ನನ್ನ ತಲೆ ಎಂದು ಕೂಗಲು ತಂದೆಯೊಬ್ಬ ಸೇವಕನನ್ನು ಕರೆದು ಅವನಿಗೆ ಇವನ ತಾಯಿ ಹತ್ತಿರ ತೆಗೆದುಕೊಂಡು ಹೋಗು ಎಂದು ಆಜ್ಞಾಪಿಸಿದನು. ಸೇವಕನು ಹುಡುಗನನ್ನು ಅವನ ತಾಯಿಗೆ ತಂದು ಒಪ್ಪಿಸಿದನು. ಹುಡುಗನು ಮಧ್ಯಾಹ್ನದವರೆಗೂ ತಾಯಿಯ ತೊಡೆಯ ಮೇಲೆ ಇದ್ದುಕೊಂಡು ಅನಂತರ ಸತ್ತನು. ಕೂಡಲೇ ಆಕೆ ಅವನನ್ನು ದೇವರ ಮನುಷ್ಯನ ಕೋಣೆಗೆ ತೆಗೆದುಕೊಂಡು ಹೋಗಿ ಅವನ ಮಂಚದ ಮೇಲೆ ಮಲಗಿಸಿ ಬಾಗಿಲು ಮುಚ್ಚಿ ಗಂಡನನ್ನು ಕರೆಸಿ ಅವನಿಗೆ, ದಯವಿಟ್ಟು ನನಗೋಸ್ಕರ ಒಬ್ಬ ಸೇವಕನನ್ನು ಒಂದು ಕತ್ತೆಯನ್ನು ಕಳುಹಿಸು, ನಾನು ಬೇಗನೆ ದೇವರ ಮನುಷ್ಯನ ಬಳಿಗೆ ಬರುತ್ತೇನೆ ಎಂದು ಹೇಳಿದು. ಅದಕ್ಕೆ ಅವನು, ಇಂದು ಅಮಾವಾಸ್ಯೆ ಅಲ್ಲ, ಸಬ್ಬತ್ತಲ್ಲ, ಇವತ್ತು ಯಾಕೆ ಹೋಗುತ್ತೆ ಅನ್ನನು. ಆಕೆ ಚಿಂತೆ ಇಲ್ಲ ಎಂದು ಹೇಳಿ ಕತ್ತೆಗೆ ತಡಿ ಹಾಕಿಸಿ ಕೂತ್ಕೊಂಡು ಸೇವಕನಿಗೆ ಹೊಡೆ ಓಡಿಸ್ತಾ ಬಾ, ನಾನು ಅಪ್ಪಣೆ ಮಾಡುವವರೆಗೂ ನಿಲ್ಲಿಸಬೇಡ ಎಂದು ಆಜ್ಞಾಪಿಸಿದಳು. ಹೀಗೆ ಆಕೆ ಪ್ರಯಾಣ ಮಾಡಿ ಕರ್ಮೇಲ್ ಬೆಟ್ಟದ ಬೆಳೆಗೆ ಬಯದ ದೇವರ ಮನುಷ್ಯನ ಬಳಿಗೆ ಬಂದಳು. ಅವನು ಆಕೆಯನ್ನು ದೂರದಿಂದಲೇ ಕಂಡು ತನ್ನ ಸೇವಕನಾದ ಗೇಜಿಗೆ, ಅಗೋ ಅಲ್ಲಿ ಶೂನ್ಯಮಳು, ನೀನು ಓಡಿ ಹೋಗಿ ಆಕೆಯನ್ನು ಎದುರುಗೊಂಡು ನಿನಗೂ ನಿನ್ನ ಗಂಡನಿಗೂ ಮಗನಿಗೂ ಕ್ಷೇಮವು ಎಂದು ವಿಚಾರಿಸು ಎಂಬುದಾಗಿ ಆಜ್ಞಾಪಿಸಿ ಕಳಿಸಲು ಆಕೆಯು ಆ ಸೇವಕನಿಗೆ ಕ್ಷೇಮ ಎಂದು ಉತ್ತರ ಕೊಟ್ಟಳು. ದೇವರು ತಾನೇ ಈ ವಾಕ್ಯವನ್ನು ನಮಗೆ ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡ್ತಾ ಬರೋಣ. ಪ್ರೀತಿ ದೇವರೇ, ಈ ಸಮಯಕ್ಕಾಗಿ ನಮಗೆ ಸ್ತೋತ್ರ, ಕೊಟ್ಟಂಥ ವಾಕ್ಯಗಳಿಗಾಗಿ ಸ್ತೋತ್ರ. ಇದರ ಮುಖಾಂತರವಾಗಿ ನಾವು ಏನು ಕಲಿಯಬೇಕಾಗಿದೆಯೋ ಅದನ್ನು ಕಲಿಸಬೇಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ನೀನೊಬ್ಬನೇ ಗಮನವನ್ನು ತರಬೇಕಾಗಿ ಕಥಾಂತ ಯೇಸು ಬೆಳ್ಕೊಳ್ತೇವೆ ತಂದೆಯೇ. ನಾವು ಈ ಒಂದು ಭಾಗದಲ್ಲಿ ನಾವು ನೋಡ್ತಾ ಬರುವಾಗ ದ ಫಸ್ಟ್ ಥಿಂಗ್ ದಟ್ ವಿ ಸೀ ಇಸ್ ದ ಪ್ರಾಬ್ಲಮ್ ಶಿ ಫೇಸ್ಡ್. ಅವಳಿಗೆ ಬಂದಂಥ ಒಂದು ಸಮಸ್ಯೆ, ಆ ಒಂದು ಸಮಸ್ಯೆ ಕುರಿತಾಗಿ ನೋಡುವಾಗ ಅಲ್ಲಿ 18ನೇ ವಚನದಲ್ಲಿ ಒಂದು ದಿವಸ, ಎ ಡೇ, ನಾವು KJV ನೋಡ್ತೇವೆ, ಇಟ್ ಫೆಲ್ ಆನ್ ಎ ಡೇ. It's an unexpected day. Unexpected event happened in some day. If you see this chapter 4, 3 times we see this word, it fell on a day. It fell on a day. It fell on a day. ನಾವು 8ನೇ ವಚನಕ್ಕೆ ಬಂದರೆ verse 8, ಒಂದು ಸಾರಿ ಎಲೀಷನು ಶೂನೇಮಿಗೆ ಹೋದನು. It fell on a day, Elisha went to Shunem. 11ನೇ ವಚನಕ್ಕೆ ಬಂದರೆ ಒಂದು ದಿವಸ ಎಲೀಷನು ಆ ಕೋಣೆಗೆ ಪ್ರವೇಶಿಸಿ ದಣುವಾರಿಸಿಕೊಡನು. ಇಟ್ ಫೆಲ್ ಆನ್ ಎ ಡೇ, ಎಲೈಷಾ ವೆಂಟ್ ದೇರ್ ಅಂಡ್ ಸ್ಟೇಡ್ ಅಂಡ್ ಡ್ವೆಲ್ ದೇರ್. ಮುಂದೆದಾಗಿ ಈಗ 18ನೇ ವಚನದಲ್ಲಿ ಬರ್ತೇವೆ, ಆನ್ ಎ ಡೇ. ಈಗ ಅಲ್ಲಿ ಆತನು ಒಂದು ದಿನ ಅಲ್ಲಿ ಒಳಗೆ ಬರುವಂತಹ ಒಂದು ಸಂಗತಿ, ಎ ಸಿವಿಯರ್ ಟ್ರಯಲ್ ಈಸ್ ಕಮಿಂಗ್ ಟು ಹರ್ ಲೈಫ್. ಒಂದು ದಿನ ಅಲ್ಲಿ ಆ ದಿವಸ ಆದಂಥ ಒಂದು ಘಟನೆಯನ್ನು ನಾವು 18ನೇ ವಚನದಲ್ಲಿ ಓದ್ತೇವೆ. ಸೊ ದಿಸ್ 3 times ಆನ್ ಎ ಡೇ ಎಂಬುದಾಗಿರುವಾಗ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಹ್ಯಾಪನ್ಸ್ ಇನ್ ಅವರ್ ಲೈಫ್ ಟೈಮ್. ಮೆನಿ ಟೈಮ್ಸ್ ಆಪರ್ಚುನಿಟೀಸ್ ಅರೈಸಸ್ ಆನ್ ಅನ್ಎಕ್ಸ್ಪೆಕ್ಟೆಡ್ ಟೈಮ್ಸ್. ಮೊದಲನೇದಾಗಿ ನಾವು ನೋಡುವಾಗ a day came, Elisha came to Shunem. It was a time of opportunity to serve for Shunammite. ಶೂನೇಮಳಿಗೆ ಒಂದು ಅವಕಾಶ, ಅವನನ್ನು ಸೇವೆ ಮಾಡುವಂತ ಅಥವಾ ಅವನಿಗೆ ಆತಿಥ್ಯವನ್ನು ತೋರಿಸುವಂತ ಅವಕಾಶ. She grabbed that opportunity and she showed hospitality to the man of God. ಎರಡನೇದಾಗಿ, it fell on a day, Elisha came and dwelled in that house, prepared chamber. ಕಳೆದ ಸಾರಿ ನಾವು ನೋಡ್ತಾ ಬಂದ್ವು, ಆ ಶೂನೇಮಳು ಒಂದು ಕೋಣೆಯನ್ನು ಸಿದ್ಧಪಡಿಸ್ತಾಳಂತೆ. ಶಿ ಪ್ರಿಪೇರ್ಡ್ ಎ ಚೇಂಬರ್. ಏನೇನಿತ್ತಲ್ಲೇ? ಹಾಸಿಗೆ, ಮೇಜು, ಕುರ್ಚಿ,
ದೀಪಸ್ತಂಭ. She furnished that chamber so that Elisha might dwell there comfortably. ನನ್ನ ಜೀವಿತಗಳಲ್ಲಿ there is a chamber in our lives, chamber of heart. Is Christ dwelling in our heart? If you have never received Lord Jesus Christ as your personal Savior and Lord of your life, He is not dwelling. ಆತನು ನಿಜವಾಗ್ಲೂ ಕೂಡ ಅಲ್ಲಿ ಇದ್ದಾನ? ಯಾರು ಯೇಸು ಸ್ವಾಮಿ ಕಲಿಸ್ಕೊಳ್ಳುವಂತ ಇದ್ದು ಅವರಿಗೆ ದೇವರ ಮಕ್ಕಳಾಗೋ ಅಧಿಕಾರ ಕೊಡ್ತಾನೆ. ದೇವರ ಆತ್ಮನ ಅವರೊಳಗೆ ವಾಸಿಸುವಂತನಾಗಿದ್ದಾನೆ. ದ ಸ್ಪಿರಿಟ್ ಆಫ್ ಗಾಡ್ ಡ್ವೆಲ್ಸ್ ಇನ್ ದೆಮ್. ಬಟ್ ದ ಪ್ರಾಬ್ಲಮ್ ಇಸ್ ಮೆನಿ ಬಿಲೀವರ್ಸ್ ಆರ್ ದೇರ್. ಅನೇಕ ವಿಶ್ವಾಸಗಳು ನಾವಿದ್ದೇವೆ. ಈಸ್ ಕ್ರೈಸ್ಟ್ ಕಂಫರ್ಟಬಲ್ ಇನ್ ಅವರ್ ಹಾರ್ಟ್, ಇನ್ ಅವರ್ ಚೇಂಬರ್? Many times it's not comfortable. Why? ನಮ್ಮಲ್ಲಿರುವಂಥ ದ್ವೇಷ, ನಮ್ಮಲ್ಲಿರುವಂಥ ಸ್ವಾರ್ಥ, ನಮ್ಮಲ್ಲಿರುವಂಥ ಲೌಕಿಕತೆ, ನಮ್ಮಲ್ಲಿರುವಂಥ ದುರಾಶೆ, ಎಲ್ಲ ಸಂಗತಿಗಳು ನಮ್ಮ ಹೃದಯದಲ್ಲಿರುವಾಗ ಲಾರ್ಡ್ ಇಸ್ ಅನ್ಕಂಫರ್ಟಬಲ್ ಇನ್ ಅವರ್ ಹಾರ್ಟ್ಸ್. ಇಟ್ಸ್ ನಾಟ್ ಕಂಫರ್ಟಬಲ್ ಟು ಸ್ಟೇ ದೇರ್, ಡ್ವೆಲ್ ದೇರ್. ಪೌಲನು ಎಫೆಸ ಪತ್ರಿಕೆಯಲ್ಲಿ ಆತನು ಪ್ರಾರ್ಥನೆ ಮಾಡ್ತಾನೆ, Christ may dwell in our hearts. It's not about salvation. It's about sanctification. ಎಫೆಸ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನದಲ್ಲಿ ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ವಾಸಿಸುವ ಹಾಗೆ ಆತನು ಮಾಡಲಿ. May God help us to evaluate this morning whether Christ is comfortable in our hearts. Is he like a guest in a corner or like a rightful owner in our heart? ಗೆಸ್ಟ್ನ ಒಂದು ರೀತಿ ಮೂಲೆಯಲ್ಲಿ ಕೂರಿಸಿದಂಥ ರೀತಿಯಲ್ಲಿ ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಇದ್ದಾನ, ಅಥವಾ ಆತನೇ ಮಾಲೀಕನ ಎಂಬಂಥ ರೀತಿಯಲ್ಲಿ ಎವ್ರಿ ಆಕ್ಸೆಸ್ ಟು ಎವ್ರಿ ರೂಮ್ ಇನ್ ಅವರ್ ಲೈಫ್ಸ್, ಎವ್ರಿ ಏರಿಯಾ ಆಫ್ ಮೈ ಲೈಫ್, ಇಸ್ ಹಿ ಹ್ಯಾವಿಂಗ್ ಆಕ್ಸೆಸ್? ನನ್ನ ಜೀವಿತಗಳಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನಿಗೆ ಆ ರೀತಿಯ ಕಂಫರ್ಟಬಿಲಿಟಿ ನಮ್ಮ ಜೀವಿತದಲ್ಲಿ, ನಮ್ಮ ಹೃದಯದಲ್ಲಿ ಕೊಡುವಂಥ ಸಂಗತಿ ಆಗಬೇಕು. Now on that day he dwelt there. Elisha came and dwelt there. That was a day of testing in a life of Shunammite. ನಾವು 11ನೇ ವಚನಕ್ಕೆ ಮುಂದೆ ಬರುವಾಗ 13ನೇ ವಚನ ನೋಡ್ತೇವೆ. he offers something. he offers. ಏನು ಆಫರ್ ಎಂಬುದಾಗಿದ್ರೆ, ನಿನಗೆ ನಾನು ಅಧಿಪತಿಯ ಸಂಘ ಅಥವಾ ಅರಸನ ಸಂಘ ಮಾತಾಡಲಿ, ಏನಾದ್ರು ಕೊಡಿಸ್ಲಾ, ಅಥವಾ ಸಮಥಿಂಗ್ ಯು ವಾಂಟ್. he's testing the desires of Shunammite. ಆ ಟೆಸ್ಟ್ನಲ್ಲಿ she passed because she said, I am content. ನನಗೆ ಸಾಕು, ನನ್ನ ಜನರ ಜೊತೆಯಲ್ಲಿ ನಾನು ಜೀವಿಸ್ತಾ ಇದ್ದೇನೆ, ಅದು ಸಾಕು. I am content with what I have. Godliness with contentment is great gain. She is a godly woman and she has contentment in what God has given her. That's a great gain. ಅದು ಲಾಭಕರವಾದಂಥದ್ದು. ಮೂರನೇದಾಗಿ ಈ ಒಂದು ಸಮಯಕ್ಕೆ ಬರುವಾಗ, a severe trial is coming on a day. It fell on a day. There was a severe trial. ಅವಳು ಮಾಡಿದಂಥ ಉಪಕಾರಕ್ಕೆ ಎಲಿಷನು ಅಲ್ಲಿ ಈ ಪ್ರಾಮಿಸ್ಡ್ ಎ ಸನ್, ದೇವರ ಮುಖಾಂತರ, ದೇವರ ಒಂದು ಚಿತ್ರದ ಮೇರೆಗೆ ನೀನು ಮಗನನ್ನು ಹೆರುವೆ ಎಂಬುದಾಗಿ ತಿಳಿಸ್ತಾನೆ. ಶಿ ವಾಸ್ ರಿವಾರ್ಡೆಡ್. ಮಗನು ಹುಟ್ಟುವಂತನಾಗಿದ್ದಾನೆ. ಈಗ ಮಗನು ದೊಡ್ಡವನಾದ ಮೇಲೆ ದೇರ್ ಇಸ್ ಎ ಟ್ರಾಜಿಡಿ ದಟ್ ಸ್ಟ್ರೈಕಿಂಗ್ ದೇರ್. ಅಲ್ಲಿ 18ನೇ ವಚನದಿಂದ 20ನೇ ವಚನ ನೋಡ್ತೇವೆ. ಅಲ್ಲಿ ಒಂದು ಸಾರಿ ಅಲ್ಲಿ ಆ ರೀಪರ್ಸ್ ಜೊತೆ ಹೋಗುವ ಕೊಯ್ಯೋರ್ ಸಂಘ ಹೋಗ್ತಾನೆ. ಕೊಯ್ಯೋರ್ ಸಂಘ ಯಾವಾಗ ಕೊಯ್ಯುತ್ತಾರೆ? ಇಟ್ಸ್ ಎ ಹಾರ್ವೆಸ್ಟ್ ಟೈಮ್. ಇಟ್ಸ್ ಎ ಜಾಯ್ಫುಲ್ ಟೈಮ್. ಜಾಯ್ಫುಲ್ ಟೈಮ್ನಲ್ಲಿ ವಾಟ್ ಈಸ್ ಹ್ಯಾಪ್ನಿಂಗ್ ದೇರ್? ಅಪ್ಪ ನನ್ನ ತಲೆ ಎಂಬುದಾಗಿ ಆತನು ಕೂಗಿಕೊಳ್ತಾನೆ. ಆತನು ಬಂದು ತಾಯಿಯ ತೊಡೆಯ ಮೇಲೆ ಮಲಗಿಸ್ತಾರೆ. ಮಧ್ಯಾಹ್ನದವರೆಗೆ ಇಸ್ ಡೆಡ್. ಇದ್ದ ಒಬ್ಬನೇ ಮಗನು, ಓನ್ಲಿ ಸನ್, ಒಬ್ಬನೇ ಮಗನು ತೀರಿ ಹೋಗುವಂಥ ಒಂದು ಸಂಗತಿ, ಅದನ್ನು ದಾಟಿ ಹೋದವರಿಗೆ ಮಾತ್ರ ಗೊತ್ತುಂಟು. ಅದರ ದುಃಖ, ವೇದನೆ, ಅದರ ವ್ಯಥೆ ಏನೆಂಬುದಾಗಿ ಅಂಥವರಿಗೆ ಮಾತ್ರ ಗೊತ್ತಾಗ್ತದೆ. ವಾಟ್ ಇಟ್ ಈಸ್ ಲೈಕ್.
ತೊಡೆ ಮೇಲೆ ಅಲ್ಲಿ ಸಾಯುವಂತ ಒಂದು ಸಂಗತಿ. ಸಿವಿಯರ್ ಟ್ರಯಲ್ ಕೇಮ್ ಇನ್ ಅವರ್ ಲೈಫ್. Godly people are not immune from trials. ದೇವ ಭಕ್ತರಾದ ತಕ್ಷಣ ನಮಗೆ ಕಷ್ಟಗಳ ಬರುವುದಿಲ್ಲ, ಶೋಧನೆ ಬರುವುದಿಲ್ಲ ಎಂಬುದಾಗಿ ತಿಳ್ಕೊಳ್ಬೇಡ್ರಿ. ಪೇತ್ರ ಹೇಳ್ತಾನೆ, ನೀವು ಪುಟಕ್ಕೆ ಹಾಕಲ್ಪಟ್ಟದಕ್ಕಾಗಿ ಆಶ್ಚರ್ಯ ಪಡಬೇಡ್ರಿ. ಡೋಂಟ್ ಬಿ ಸರ್ಪ್ರೈಸ್ಡ್. ಯು ಹ್ಯಾವ್ ಟು ಗೋ ಥ್ರೂ ಟ್ರಯಲ್ಸ್. ಮೊದಲನೇ ಪೇತ್ರ 1ನೇ ಅಧ್ಯಾಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. 6ನೇ ವಚನ 7ನೇ ವಚನ, ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆ ಅದು ಪುಟಕ್ಕೆ ಹಾಕಲ್ಪಟ್ಟದಾಗಿ ಅದು ಶೋಧಿಸಲ್ಪಟ್ಟಾಗ ಮಾನ ಕೀರ್ತಿ ಪ್ರಭಾವಗಳನ್ನು ಉಂಟು ಮಾಡ್ತದಂತೆ. ಹಾನರ್ ಅಂಡ್ ಗ್ಲೋರಿ ವಿಲ್ ಬಿ ದೇರ್ ಒನ್ ಡೇ. ಫೇತ್ ಹ್ಯಾಸ್ ಟು ಗೋ ಥ್ರೂ ಟ್ರಯಲ್ಸ್. ಇಟ್ ಈಸ್ ನೆಸೆಸರಿ. ಅದು ದೇವರ ಚಿತ್ತ, ದೇವರ ಚಿತ್ತಾನುಸಾರವಾಗಿ ಪಡುವಂಥ ಒಂದು ದುಃಖ. ಯಾತಕ್ಕೋಸ್ಕರವಾಗಿ? ಟು ಪ್ರೂವ್ ಅವರ್ ಜೆನ್ಯೂನಿಟಿ ಆಫ್ ಫೇತ್. ನಮ್ಮ ನಂಬಿಕೆ ಅದು ನಿಜವಾದದ್ದ, ನಿಜತ್ವ ಏನೆಂಬುದಾಗಿ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ದೇವರು ಅನೇಕ ಸಾರಿ ಕಷ್ಟಗಳನ್ನು, ಆ ಪರಿಶೋಧನೆಯನ್ನು ನಮಗೆ ಕೊಡುವಂತರಾಗಿದೆ. ಬಟ್ ಗಾಡ್ ಸೇಸ್ ಇಟ್ಸ್ ಓನ್ಲಿ ಫಾರ್ ಎ ವೈಲ್, ಇಟ್ಸ್ ಟೆಂಪರರಿ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ಪರಿಶೋಧನೆ ಇದೆ. One day it's going to come, all those things are going to be gone away, and we will be in eternity with the Lord forever and ever. ಇದು ಸ್ವಲ್ಪ ಕಾಲ ಮಾತ್ರ. ಆ ದುಃಖ, ಆ ವೇದನೆಯನ್ನು ಆತನು ಒಂದು ವೇಳೆ ನಮಗೆ ಅನುಮತಿಸುವಂತನಾಗಿದ್ದಾನೆ. ಅದು ನೆಕ್ಸ್ಟ್ ಸಾರಿ ನಾವೇನು ಹೇಳ್ತೇವೆ? ವೈ ಮೀ ಲಾರ್ಡ್? ನನಗೆ ಯಾಕೆ ಇಂಥ ಕಷ್ಟ, ನನಗೆ ಯಾಕೆ ಇಂಥ ಶೋಧನೆ, ನನಗೆ ಯಾಕೆ ಇಂಥ ಒಂದು ಬಾಧೆ? ಇಲ್ಲಿ ಈ ಒಂದು ಶೂನಮೈಟ್ ಪ್ರಿಪೇರ್ಡ್ ಎ ಹೋಮ್. ಅಲ್ಲಿ ಅನೇಕ ರೀತಿಯಲ್ಲಿ ಹಾಸ್ಪಿಟಾಲಿಟಿ, ಸರ್ವಿಂಗ್ ಎಲ್ಲ ಸಂಗತಿಗಳು ಮಾಡಿದಾಗ್ಯೂ ಗಾಡ್ಲಿನೆಸ್ ಇಸ್ ಶೋಡ್. ಅಲ್ಲಿ ಟ್ರಾಜಡಿ ಸ್ಟ್ರೈಕಿಂಗರ್ ಎಂಬುದಾಗಿ ನೋಡುವಂತಾಗಿದ್ದೇವೆ. ಆದರೆ ನೋಡ್ರಿ, ಎರಡನೇದಾಗಿ ಅಲ್ಲಿ ನೋಡುವಾಗ ವಾಟ್ಸ್ ಅ ರಿಯಾಕ್ಷನ್? ನೋ ಮೋರ್ನಿಂಗ್, ನೋ ಮರ್ಮರಿಂಗ್. ತೊಡೆ ಮೇಲೆ ಸತ್ತಿದ್ದಾನೆ ಮಗ. ವಿ ಡೋಂಟ್ ಸಿ ಎನಿ ಮೋರ್ನಿಂಗ್ ದೇರ್. ಗೋಳಾಟ ಇಲ್ಲ. ಆ ಡೀಪ್ ಇನ್ಸೈಡ್ ದೇರ್ ಇಸ್ ಸಾರೋ, ಡೆಫಿನೆಟ್ಲಿ. ಬಹಳವಾದಂಥ ಅಗಾಧವಾದಂಥ ಒಂದು ವೇದನೆ, ದುಃಖ ಇರ್ತದೆ, ನಿಜವೇ. ಆದರೆ ಶಿ ಇಸ್ ನಾಟ್ ಶೋಯಿಂಗ್ ಇಟ್. ಆ ಗೋಳಾಟವನ್ನು ಅವ್ರು ತೋರಿಸ್ತಾ ಇಲ್ಲ. ನೋ ಮರ್ಮರಿಂಗ್ಸ್. ಇಸ್ರಾಯೇಲರಿಗೆ ಒಂದು ದಿನ ನೀರು ಸಿಕ್ಕಲಿಲ್ಲ ಅಂದ ತಕ್ಷಣ ಆಗಲೇನಾ ದೆ ಮರ್ಮರ್ಡ್. ಮೆನಿ ಟೈಮ್ಸ್ ವೆನ್ ಟ್ರಯಲ್ಸ್ ಕಮ್ಸ್ ಟು ಅವರ್ ಲೈಫ್ ವಿ ಮರ್ಮರ್ ಅ ಲಾಟ್. ಗುಣಗುಡ್ತೇವೆ, ಯಾಕೆ ನನಗೆ ಈ ರೀತಿಯಾಗಿ ಕಷ್ಟ, ಯಾಕೆ ಈ ರೀತಿಯಾಗಿ ದೇವರು ಯಾಕೆ ಈ ರೀತಿಯಾಗಿ ಮಾಡ್ದ ನನಗೆ. ಅನೇಕ ರೀತಿಯಲ್ಲಿ ದೇವರನ್ನೇ ದೂಷಿಸುವಂಥ ರೀತಿಯಲ್ಲಿ ಅನೇಕ ಮಾತುಗಳು. ಇಸ್ರಾಯೇಲ್ ಡಿಡ್ ದಟ್. ಇಸ್ರಾಯೇಲರು ಆ ರೀತಿಯಾಗಿ ನಡ್ಕೊಂಡಂಥ ಒಂದು ಸಂಗತಿ ನೋಡ್ತೇವೆ. ಶಿ ಡಿಡ್ ನಾಟ್ ಈವನ್ ಪ್ರಿಪೇರ್ ಫಾರ್ ಫ್ಯೂನರಲ್ ಆಲ್ಸೋ. ಡು ನೋಟಿಸ್ ದಟ್? ಸತ್ತಿದ್ದಾನೆ ಮಗ, ಫ್ಯೂನರಲ್ ಅರೇಂಜ್ಮೆಂಟ್ಸ್ ಅವಳು ಏನು ಮಾಡಲಿಲ್ಲ. ವಾಟ್ ಶಿ ಡಿಡ್ ವಾಸ್, 21ನೇ ವರ್ಷದಲ್ಲಿ ಶಿ ಲೇಡ್ ಹಿಮ್ ಆನ್ ಎಲೈಷಾಸ್ ಬೆಡ್. ಎಲೀಷನಿಗೆ ಸಿದ್ಧ ಮಾಡಿದಂಥ ಹಾಸಿಗೆಯ ಮೇಲೆ ಆ ಶವವನ್ನು ಇಡ್ತಾಳೆ. ದಿಸ್ ಶೋಸ್ ಶಿ ಹ್ಯಾಸ್ ಎ ಸ್ಟ್ರಾಂಗ್ ಫೇತ್ ಇನ್ ರಿಸರಕ್ಷನ್. ಬಿಕಾಸ್ ಇನ್ ಎಲೈಜಾಸ್ ಟೈಮ್, ಚಾರಪ್ತ ಊರಿನ ಸ್ತ್ರೀಯಲ್ಲಿ ಅವನ ಮಗನು ಪುನರುತ್ಥಾನ ಹೊಂದಿದ್ದಾನೆ ಈಗಾಗಲೇ. ಇಟ್ ಹ್ಯಾಪೆಂಡ್. ನೌ ಶಿ ಹ್ಯಾಸ್ ದಟ್ ಕೈಂಡ್ ಆಫ್ ಫೇತ್. ನೌ ಅಬ್ರಾಮನ ಒಂದು ಜೀವಿತದಲ್ಲೂ ಸಾಧ್ಯ ಇದೆ, ಆಯ್ತಲ್ಲ. ಹಿ ಡಿಡ್ ನಾಟ್ ನೋ ಎನಿಥಿಂಗ್ ಅಬೌಟ್ ರಿಸರಕ್ಷನ್. ಆದರೆ ಅವನು ಏನು ನಂಬಿಕೆ ಇಟ್ಟನು? ಸತ್ತು ಹೋದರೂ ಕೂಡ ಒಂದು ವೇಳೆ ದೇವರು ಬದುಕಿಸುವನಾಗಿದ್ದಾನೆ. Even though he dies, God might raise him. ಆ ರೀತಿಯ ಒಂದು ನಂಬಿಕೆ. ದಟ್ಸ್ ವೈ he said, ನಾನು ನನ್ನ ಮಗನು ಆರಾಧನೆಗೆ ಹೋಗಿ ತಿರುಗಿ ವಾಪಸ್ ಬರ್ತೇವೆ. ವಿಲ್ ಕಮ್. ವಾಟ್ ಫೇತ್? ಯಾಕಂದರೆ he was a promised son. ದೇವರು ವಾಗ್ದಾನ ಮಾಡಿದಂಥ ಮಗನು. ದೇವರು ವಾಗ್ದಾನಕ್ಕೆ ತಪ್ಪುವನಲ್ಲ. He knew it and he had that faith.
ಇಲ್ಲಿಯೂ ಸಹ ಈ ಮಗನು ಈ ವಾಸ್ ಎ ಪ್ರಾಮಿಸ್ ಸನ್, ದೇವರು ತಾನೇ ಕೊಟ್ಟಂಥದ್ದು. ಈಗ ಅಲ್ಲಿ he was dead and she is laying that body on Elisha's bed. ಹಾಸಿಗೆ ಮೇಲೆ ಅಲ್ಲಿ ಇತ್ತಂತ ಒಂದು ಸಂಗತಿಯನ್ನು ನೋಡುವಂತಾಗಿದ್ದೇವೆ. She shut the door, did not tell anyone, even not her husband. ಅವನು ತನ್ನ ಗಂಡನಿಗೂ ಸಹ ತಿಳಿಸಲಿಲ್ಲ ಸತ್ಯ ಹೋಗಿದ್ದಾನೆ ಎಂಬುದಾಗಿ. She had that kind of faith in God. ದೇವರ ಹತ್ತಿರ ಅಂತಹ ಒಂದು ದೊಡ್ಡವಾದಂತಹ ಒಂದು ನಂಬಿಕೆ. ವಾಟ್ ಎ ಸ್ಟ್ರಾಂಗ್ ಫೇತ್ ಶಿ ಹ್ಯಾಡ್. ಅಂತಹ ಶ್ರೇಷ್ಠವಾದಂತಹ ಒಂದು ನಂಬಿಕೆಯನ್ನು ನಾವು ನೋಡುವಂತರಾಗಿದ್ದೇವೆ. ನಾವು ಹರ್ ಡಿಸಿಷನ್ 22ನೇ ವಚನಕ್ಕೆ ಬರುವಾಗ ನಾವು ನೋಡುತ್ತಾ ಇದ್ದೇವೆ. ಅವಳು ಗಂಡನನ್ನು ಕರೆಸಿ ಹೇಳ್ತಾಳೆ, ನಾನು ಎಲೀಷನ ಹತ್ರ ಹೋಗ್ಬೇಕೀಗ, ದ ಮ್ಯಾನ್ ಆಫ್ ಗಾಡ್, ಐ ವಾಂಟ್ ಟು ಗೋ. ಅಲ್ಲಿ ಅವಳು ಮಾಡಿದಂಥ ಮೊದಲನೇ ಕೆಲಸ, she took the problem to the Lord. ಪ್ರಿಯರೇ, ಅನೇಕ ಸಾರಿ, ಎಷ್ಟು ಸಾರಿ ನಮಗೇನಾದರೂ ತೊಂದರೆ ಆದಾಗ, ನಮಗಾದ್ರೂ ಸಮಸ್ಯೆ ಬಂದಾಗ, where do we go first? We call doctor first, right? We call friends first, relatives first. Whom do we call first? She is going to the man of God. ದೇವರ ಹತ್ರ ಹೋಗ್ತಾ ಇದ್ದಾಳೆ, ದೇವರ ಮನುಷ್ಯನ ಹತ್ರ ಹೋಗ್ತಾ ಇದ್ದಾಳೆ. She is taking that problem to God. It's a wonderful hymn. What a friend we have in Jesus. ಅದರಲ್ಲಿ ಅವನು ಹೇಳುವಂಥ ಒಂದು ಸಂಗತಿ, what a privilege it is to carry everything to God in prayer. ಎಲ್ಲ ಸಂಗತಿಗಳನ್ನು ನಾವು ಕರ್ತನ ಹತ್ತಿರಗೆ ತೆಗೆದುಕೊಂಡು ಹೋಗಬಹುದಂತಹ ಶ್ರೇಷ್ಠವಾದಂತಹ ಒಂದು ಸಂಗತಿ. ಪ್ರಿಯರೇ, ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡುತ್ತಾಗಿದ್ದೇವೆ, ನಾವು ನೇರವಾಗಿ ಆತ್ಮ ಸನ್ನಿಧಾನಕ್ಕೆ ನಾವು ಬರಬಹುದು. ಆತ್ಮ ಸನ್ನಿಧಾನಕ್ಕೆ ಬರುವಂತಹ ಒಂದು ಅವಕಾಶ. ಪ್ರಿಯರೇ, ನಮ್ಮ ಒಂದು ಜೀವಿತಗಳಲ್ಲಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರೋಣ. ವೇರ್ ಆರ್ ವಿ ಟೇಕಿಂಗ್ ಅವರ್ ಪ್ರಾಬ್ಲಮ್ಸ್? ಯಾರ ಹತ್ರ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೇವೆ? ಯಾರಿಗೆ ನಾವು ಸಮಸ್ಯೆಯನ್ನು ಹೇಳ್ಕೊಡ್ತಾ ಇದ್ದೇವೆ? ನಮ್ಮ ಸಮಸ್ಯೆ ಯಾವುದೇ ಒಂದು ಸಮಸ್ಯೆಯನ್ನು ದಾಟಿ ಹೋದರೂ ಕೂಡ, ಯಾವುದೇ ಹೃದಯದ ವೇದನೆ ಇದ್ದರೂ ಕೂಡ, ಯಾವುದೇ ರೀತಿಯ ದುಃಖ ಸಂಗತಿಗಳು ನಮ್ಮ ಜೀವಿತ ಇದ್ದರೂ ಕೂಡ, ಟೇಕ್ ಇಟ್ ಟು ದ ಲಾರ್ಡ್ ಫಸ್ಟ್. ಮೊದಲನೇದಾಗಿ ದೇವರ ಹತ್ರ ತೆಗೆದುಕೊಡುವಾಗ ದೇವರು ಪರಿಹರಿಸುವಂತ ಆತ್ಮನಾಗಿದ್ದಾನೆ, ತನ್ನ ಚಿತ್ತಾನುಸಾರವಾಗಿ, ನಾವು ಇಷ್ಟಪಟ್ಟ ರೀತಿಯಲ್ಲಿ ಅಲ್ಲ. ಒಂದು ವೇಳೆ in his own time, according to his will, he will do things. The source of her faith was on God. When she is saying, I want to go to man of God, ದೇವರ ಮನುಷ್ಯ ಹತ್ರ ಹೋಗಬೇಕು ಎಂಬುದಾಗಿ ಹೇಳುವಾಗ, her confidence is in God of Elisha. ಎಲೀಷನ ದೇವರ ಹತ್ರ ಹೋಗುವುದಕ್ಕೆ ಅವಳು ಸನ್ನದ್ಧಳಾಗಿದ್ದಾಳೆ. ಧ್ಯಾನ ನೋಡ್ತೇವೆ, ಯಾರು ಯೆಹೋವನಲ್ಲಿ ಭರವಸೆಯುಳ್ಳವನಾಗಿದ್ದನೋ, those who trust in the Lord, ದೇವರ ಹತ್ರ ಭರವಸೆಯುಳ್ಳವನಾಗಿರೋನು ಅವನು ಆಶೀರ್ವಾದ ಹೊಂದಿದಂಥವನು. Here they are blessed. Those who trust in the Lord are blessed people. ಅವ್ರು ಯಾವ ರೀತಿ ಇರ್ತಾರೆ ಅಂತ ಮುಂದೆ ವಚನ ನೋಡ್ತೇವೆ. ಅವರು ಧಗೆಯಲ್ಲಿ ಭಯಪಡದಂಥ ರೀತಿಯಲ್ಲಿ, ಮರದ ರೀತಿಯಲ್ಲಿ ಅವರು ಕ್ಷಾಮ ವರ್ಷದಲ್ಲೂ ಸಹ ಫಲವನ್ನು ಫಲಿಸ್ತಾರಂತೆ. They are like that people, those who trust in the Lord. ಯಾವ ಧಗೆಗೂ ಭಯಪಡುವುದಿಲ್ಲ, ಯಾವ ಕ್ಷಾಮ ವರ್ಷದಲ್ಲೂ ಸಹ ಫಲವನ್ನು ಫಲಿಸ್ತಾ ಇರುವಂತಹ ರೀತಿಯ ಜೀವಿತ ಯಾವಾಗ ಆಗ್ತದೆ? When we trust in the Lord, depend on the Lord in every situations of our life. ಪ್ರತಿಯೊಂದು ಸನ್ನಿವೇಶದಲ್ಲೂ ಕೂಡ, ಪ್ರತಿಯೊಂದು ಎಲ್ಲ ರೀತಿಯ ಸಮಯಗಳಲ್ಲೂ ಕೂಡ ದೇವರನ್ನೇ ಆತುಕೊಳ್ಳುವಂಥ ಒಂದು ಸಂಗತಿ. ಇಸ್ರಾಯೇಲರು ಅವರು ಗುಣಗುಡ್ತಾ ಇರುವಾಗ ಮೋಶೆ ಮೇಲೆ ಗುಣಗುಡ್ತಾ ಇದ್ದಾರೆ. ಯಾಕೆ ಇದನ್ನು ಇಲ್ಲಿಗೂ ಕರೆದುಕೊಂಡು ಬಂದು ಎಂಬುದಾಗಿ ಅವರು ಕೇಳ್ತಾ ಇರುವಾಗ, ವಾಟ್ ಇಟ್ ಮೋಸೆಸ್ ಡು? 15ನೇ ಅಧ್ಯಾಯ ನೋಡ್ತೇವೆ, Exodus chapter 15 verse 24. Moses went to the Lord. ಮೋಶೆ ದೇವರ ಹತ್ರ ಹೋಗ್ತಾರೆ. ದೇವರು ಅವನಿಗೆ ಒಂದು ಗಿಡವನ್ನು ತೋರಿಸುವಾಗ, ಗಿಡವನ್ನು ಹಾಕಿದಾಗ ನೀರು ಸಿಹಿ ಆಯಿತು. He went to the Lord. ನನ್ನ ಜೀವಿತಗಳಲ್ಲಿ ಲೆಟ್ಸ್ ಗೋ ಟು ದ ಲಾರ್ಡ್ ಫಸ್ಟ್ ಇನ್ ಆಲ್ ಅವರ್ ಸರ್ಕಮ್ಸ್ಟಾನ್ಸಸ್. ನಾವು ಮುಂದಕ್ಕೆ ಬರುವಾಗ ಅಲ್ಲಿ
she's Ali, her journey of faith. We see that in verse 23, 23ನೇ ವಚನಕ್ಕೆ ಬರುವ ನೋಡುವಂತರಾಗಿದ್ದೇವೆ. ನಾನು ಹೋಗಿ ಬರ್ತೇನೆ ಎಂಬುದಾಗಿ ಅವಳು ಹೇಳ್ತಾಳೆ. ಅವಳು ಹೋಗಿ ಬರುವಂಥ ಒಂದು ಸಮಯದಲ್ಲಿ ಅವಳು ಗಂಡನಿಗೂ ತಿಳಿಸಿದಂತೆ ಹೋಗುವಾಗ ನೀನು ಯಾಕೆ ಹೋಗ್ತಿ ಎಂಬುದಾಗಿ ಆತನ ಕೇಳ್ತಾನೆ. ಸೊ ದೇರ್ ಇಸ್ ಸಮ್ ಹಿಂಡ್ರೆನ್ಸ್ ಆಫ್ ಫೇತ್, ಹಿಂಡ್ರೆನ್ಸ್ ಟು ಅವರ್ ಫೇತ್. ಅನೇಕ ಸಾರಿ ನಾವು ನಂಬಿಕೆಯ ಜೀವಿತದಲ್ಲಿ ದಾಟಿ ಹೋಗುವಾಗ there is hindrance many times. Family ties can be a hindrance sometimes. Friends can be a hindrance sometimes. ಅನೇಕ ಸಾರಿ ವೇಟ್ಸ್ ನಮಗಿರುವಂಥ ಭಾರ. ಅದಕ್ಕೋಸ್ಕರವಾಗಿ ಇಬ್ರ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 1ನೇ ವಚನ 2ನೇ ವಚನ ನೋಡ್ತೇವೆ. ನಮಗೆ ಹತ್ತಿ ಕೊಡುವಂಥ ಪಾಪ, ಅಭ್ಯಂತರ ಮಾಡುವಂಥ ಎಲ್ಲ ಭಾರ ಅದನ್ನು ತೆಗೆದು ಹಾಕ್ಬೇಕಂತೆ. We have to lay it aside. Now she is laying all those aside. ಆ ಗಂಡನೇ ಹೇಳ್ತಾ ಇದ್ದಾನೆ, ಯಾಕೆ ಹೋಗ್ತಿದೀಯಾ? ಇಟ್ ಶಾಲ್ ಬಿ ವೆಲ್. ಏನು ಯೋಚನೆ ಮಾಡಬೇಡ, ಇಟ್ಸ್ ಗೋಯಿಂಗ್ ಟು ಬಿ ವೆಲ್. ಇದು ಒಳ್ಳೇದಾಗ್ತದೆ ಎಂಬುದಾಗಿ ಆತನ ಅವಳು ತಿಳಿಸಿ ಅಲ್ಲಿ ಮುಂದೆ ಹೋಗುವಂಥ ಒಂದು ಸಂಗತಿ ನೋಡ್ತೇವೆ. ಶೂನೇಮ್ನಿಂದ ಕರ್ಮೆಲಿಗೆ ಹೋಗಬೇಕಾದ್ರೆ ಇಟ್ಸ್ 20 miles, ಅರೌಂಡ್ 20 miles. ಇಟ್ಸ್ ಎ ಡೇಸ್ ಜರ್ನಿ. ಆ ಡೇ ಜರ್ನಿಗೋಸ್ಕರವಾಗಿ ಶಿ ಈಸ್ ಪ್ರಿಪೇರಿಂಗ್ ಹರ್ ಸೆಲ್ಫ್ ಆ್ಯಂಡ್ ಶಿ ಈಸ್ ಗೋಯಿಂಗ್ ದೇರ್. ಇಟ್ಸ್ ಎ ಲಾಂಗ್ ಜರ್ನಿ, ಇಟ್ಸ್ ಎ ಹಾರ್ಡ್ ಜರ್ನಿ. ನಿನ್ನ ಜೀವಿತದಲ್ಲಿ ನಂಬಿಕೆಯ ಒಂದು ಪ್ರಯಾಣದಲ್ಲಿ ವಿ ಶುಡ್ ನಾಟ್ ಎಕ್ಸ್ಪೆಕ್ಟ್ ಈಸಿ ಪಾತ್. ಅನೇಕ ರೀತಿಯ ಒಂದು ಏರುಪೇರುಗಳು, ಅನೇಕ ರೀತಿಯ ಸಂಗತಿಗಳು ನಮ್ಮ ಜೀವಿತದಲ್ಲಿ ಬರ್ತದೆ. ಶಿ ಹ್ಯಾಸ್ ಟು ಗೋ ಟು ದಟ್ ರೂಟ್. ಅಲ್ಲಿ ಹೋಗುವಂಥ ಒಂದು ಸಂಗತಿಯನ್ನು ನಾವು ನೋಡುವಂತಾಗಿದ್ದೇವೆ. ಮಾತ್ರವಲ್ಲ, ಶಿ ವೆಂಟ್ ಫಾರ್ವರ್ಡ್ ಇನ್ ಫೇತ್. ಅವಳು ಆ ಒಂದು ಮುಂದೆ ಆ ನಂಬಿಕೆ ಹೆಜ್ಜೆ ನೀಡುತ್ತಾ ಮುಂದೆ ಸಾಗುವಂಥ ಒಂದು ಸಂಗತಿಯನ್ನು ನೋಡುವಂತಾಗಿದೆ. ಪ್ರೇರೆ, ನಾವು ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನ ನೋಡ್ತೇವೆ. ಕಂಟಿನ್ಯೂ ಇನ್ ಫೇತ್. ನೀವು ಆ ನಂಬಿಕೆಯಲ್ಲಿ ನೆಲೆಗೊಂಡಿದ್ದು ಮುಂದುವರಿತಾ ಇರಿ ಎಂಬುದಾಗಿ ನೋಡ್ತೇವೆ. ನಂಬಿಕೆಯಲ್ಲಿ ನಾವು ಮುಂದುವರಿತಾ ಹೋಗಬೇಕು. 1 ತಿಮೋಥಿ 4ನೇ ಅಧ್ಯಾಯಕ್ಕೆ ಬರುವಾಗ ನೋಡ್ತೇವೆ, ಮೆನಿ ಪೀಪಲ್ ಡಿಪಾರ್ಟ್ ಫ್ರಮ್ ದೇರ್ ಫೇತ್. ಅನೇಕರು ಏನಂತೆ ನಂಬಿಕೆಯಿಂದ ಅವರು ಜಾರಿ ಬಿದ್ದು ಹೋಗುತ್ತಾರಂತೆ ನೆಕ್ಸ್ಟ್ ಸಾರಿ. ಅಂತಹ ಒಂದು ಸಂಗತಿಗಳು ಸಂಭವಿಸ್ತವೆ ಎಂಬುದಾಗಿ ಅಲ್ಲಿ ಪೌಲನು ತಿಮೋತಿಗೆ ಹೇಳುವಂಥ ಒಂದು ಸಂಗತಿ ನೋಡುತ್ತಾಗಿದೆ. 1 ತಿಮೋಥಿ 1ನೇ ಅಧ್ಯಾಯ 19ನೇ ವಚನ ನೋಡ್ತೇವೆ, ಮೆನಿ ಹ್ಯಾವ್ ಶಿಪ್‌ವ್ರೆಕ್ಡ್ ದೇರ್ ಫೇತ್. ಕೆಲವರು ನಂಬಿಕೆಯ ವಿಷಯದಲ್ಲಿ ಹಡಗು ಹೊಡೆದು ನಷ್ಟಪಟ್ಟಂಥ ರೀತಿಯಲ್ಲಿ ಇದ್ದಾರಂತೆ. ಬಟ್ ವಿ ಹ್ಯಾವ್ ಟು ವಾಕ್ ಇನ್ ಫೇತ್. ನನ್ನ ಜೀವಿತಗಳಲ್ಲಿ ವಿ ಹ್ಯಾವ್ ಟು ಆಸ್ಕ್ ಅವರ್ ಸೆಲ್ಸ್, ಹೌ ಇಸ್ ಅವರ್ ಫೇತ್? ಆರ್ ವಿ ವಾಕಿಂಗ್ ಇನ್ ಫೇತ್? ಹೌ ಇಸ್ ಅವರ್ ಜರ್ನಿ ಇನ್ ಅವರ್ ಫೇತ್? ನಮ್ಮ ಒಂದು ಆತ್ಮಿಕವಾದಂಥ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ನಿಜವಾಗಲೂ ಕೂಡ ಆ ನಂಬಿಕೆ ಹೆಜ್ಜೆಯನ್ನಿಟ್ಟು ನಾವು ನಡೀತಾ ಇದ್ದೇವೆ ಪ್ರೇರೆ ಅಂತ ನಾವು ನೋಡ್ತೇವೆ. ಎಲೈಷಾ, ದ ಮ್ಯಾನ್ ಆಫ್ ಗಾಡ್. ಎಲೈಷಾ ಎಲ್ಲಿದ್ದಾನೆ? ಈಸ್ ದೇರ್ ಇನ್ ಕರ್ಮೆಲ್. ಕರ್ಮೆಲ್ ಎಂಬುದಾಗಿ ಹೇಳಿದ್ರೆ ಇಟ್ಸ್ ಎ ಎಲಿವೇಟೆಡ್ ಪ್ಲೇಸ್. ನೋ, ಎಲೈಷಾ ಆ್ಯಕ್ಚುಲಿ ವಾಸ್ ಇನ್ ಸಮಾರ್ಯ. ಸಮಾರ್ಯದಲ್ಲಿ ಆತನು ಇರುವಂಥವನು. ಆದರೆ ಕರ್ಮೆಲಿಗೆ ಯಾಕೆ ಹೋಗಿದ್ದಾನೆ? ಟು ಸ್ಪೆಂಡ್ ಟೈಮ್ ಅಲೋನ್ ವಿತ್ ಗಾಡ್. ಕರ್ಮೆಲ್ ಸ್ಪೀಕ್ಸ್ ಆಫ್ ದ ಸ್ಯಾಕ್ರಿಫೈಸ್. ಎಲಿಯನ ಫ್ಯಾಮಿಲಿಯಲ್ಲಿ ಆದಂಥ ಒಂದು ಸಂಗತಿ, ಆ ಸ್ಯಾಕ್ರಿಫೈಸ್, ಎಲಿಯನ ಆ ಒಂದು ಯಜ್ಞದ ಒಂದು ಸಂಗತಿ ನೋಡ್ತೇವೆ. ಫೈರ್ ಕನ್ಸ್ಯೂಮ್ ದಟ್ ಸ್ಯಾಕ್ರಿಫೈಸ್. ಬಟ್ ಕಥಾವಾದಂಥ ಯೇಸು ಕ್ರಿಸ್ತನ ಕಲ್ವಾರಿ ಕ್ರೂಜೇನು, he consumed that fire. The judgment of God was consumed by Lord Jesus Christ. ಆತನು ಆ ಒಂದು ದೈವ ಕೋಪವನ್ನು ತಾನೇ ತೆಗೆದುಕೊಂಡಂಥ ಒಂದು ಸಂಗತಿಯನ್ನು ನಾವು ನೋಡುವಂತಾಗಿದ್ದೇವೆ ಪ್ರೇರೆ. ಈ ಒಂದು ಎಲೀಷನ ಒಂದು ಕುರಿತಾಗಿ ನಾವು ನೋಡುವಾಗ ಆತನು ಆ ಒಂದು ಯೇಸು ಆ ಒಂದು ದೇವರ ಒಂದು ಅನ್ಯೋನ್ಯತೆಯಲ್ಲಿ ಆತನು ಇದ್ದಂಥ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ದೇವರ ಸಮಕ್ಷಮ, ಆ ನಿಕಟತೆ, ಆ ಬಾಂಧವ್ಯ. ಡು ಯು ಹ್ಯಾವ್ ದಟ್ ಇನ್ ಅವರ್ ಲೈಫ್ಸ್? ದೇವರೊಂದಿಗೆ ಎಷ್ಟು ಸಮಯ ನಾವು ಕಲಿತಾ ಇದ್ದೇವೆ? ಒಂದು ವೇಳೆ ಹೌ ಮಚ್ ಟೈಮ್ ವಿ ಆರ್ ಸ್ಪೆಂಡಿಂಗ್ ಟೈಮ್ ಅಲೋನ್ ವಿತ್ ಗಾಡ್. ಕಥಾನಂತ ಯೇಸು ಕ್ರಿಸ್ತನ ಆತನ ಈ ಲೋಕದಲ್ಲಿದ್ದಾಗ he was going to mountains to pray.
He was alone with God the Father. He was spending time alone with God. He was communing with God the Father. Even when he was making a decision, ಕಥಾಂತ ಯೇಸು ಕ್ರಿಸ್ತನು ಆತ ಶಿಷ್ಯರನ್ನು ಆತನು ಸೆಲೆಕ್ಟ್ ಮಾಡುವುದಕ್ಕೆ ಮೊದಲೇ ವಾಟ್ he did? Whole night was praying. Before making decision also, even though Christ was God himself, he spent alone time with God the Father. How much more important it is for you and me to spend alone time with God. ಆ ಒಂದು ತೀರ್ಮಾನಗಳನ್ನು ಮಾಡಬೇಕಾದ್ರೆ ಅಲ್ಲಿ ಯೇಸು ಸ್ವಾಮಿ ಅಲ್ಲಿ ಪ್ರಾರ್ಥನೆಯಲ್ಲಿ ಕಳೆದಂಥ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ ಅಲ್ಲಿ ನೋಡುವಂತರಾಗಿದ್ದೇವೆ. when Elisha saw Shunammite, what did he do? ಏನು ಮಾಡ್ದ? immediately tell Gehazi to go and see her. ಅಲ್ಲಿ ನೋಡುವಂತರಾಗಿದ್ದೇವೆ. ಅಗೋ ಶೂನ್ಯಮಿಡು, ಅಲ್ಲಿ ಓಡಿ ಹೋಗಿ ಆಕೆಯನ್ನು ಎದುರುಗೊಂಡು ಅಲ್ಲಿಗೆ ಅಲ್ಲಿ ನೀನು ಹೇಗಿದ್ದೆ ಎಂಬುದಾಗಿ ವಿಚಾರಿಸಿ ಎಂಬುದಾಗಿ ಹೇಳ್ತಾನೆ. ಸೊ ಎಲೈಷಾ ಇಸ್ ಮಾರ್ಕ್ಡ್ ಬೈ ಸಿಂಪತಿ, ಸಹಾನುಭೂತಿಯಿಂದ ಕನಿಕರ ತೋರಿಸುವಂಥ ಒಂದು ಸಂಗತಿಯನ್ನು ಎಲೀಷನಲ್ಲಿ ನೋಡುವಂತರಾಗಿದ್ದೇವೆ. ನಮ್ಮ ಕರ್ತನ ಬಳಿಗೆ ನಾವು ಬರುವಾಗ ಆತನು ಅನುತಾಪವಿಲ್ಲದವನು ಅಲ್ಲ, ನಮ್ಮ ಹಾಗೆ ಸಕಲ ವಿಧವಾದ ಶೋಧನೆಗೆ ಗುರಿಯಾದನು, ಆದರೆ ಪಾಪ ಮಾತ್ರ ಮಾಡಲಿಲ್ಲ. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೋ ಸಮಯೋಚಿತವಾದ ಸಹಾಯವನ್ನು ಹೊಂದುವಂತೆಯೋ ಎಲ್ಲಿಗೆ ಬರೋಣ? ನೇರವಾಗಿ ಕೃಪಾಸನದ ಬಳಿಗೆ ಬರೋಣ. ಲೆಟ್ ಅಸ್ ಕಮ್ ಟು ದ ಥ್ರೋನ್ ಆಫ್ ಗ್ರೇಸ್ ಟು ಫೈಂಡ್ ಗ್ರೇಸ್ ಆ್ಯಂಡ್ ಹೆಲ್ಪ್ ಇನ್ ದ ಟೈಮ್ ಆಫ್ ನೀಡ್. ಯಾವುದೇ ಸಮಯದಾದರೂ ಬರುವಂಥ ಒಂದು ಅವಕಾಶ, ಬಿಕಾಸ್ ಈಸ್ ಎ ಸಿಂಪಥೆಟಿಕ್ ಹೈ ಪ್ರೀಸ್ಟ್. ನಮಗಿರುವಂಥ ಮಹಾಯಾಜಕನು ಆತನು ಅನುತಾಪವಿರುವಂಥ ಮಹಾಯಾಜಕನು. ಅವನ ಬಳಿಯಲ್ಲಿ ಬಂದು ನಾವು ಹೇಳಿಕೊಡುವಂಥ ಒಂದು ಸಂಗತಿಯನ್ನು ನಾವು ನೋಡುವಂತಾಗಿದ್ದೇವೆ. ಮಾತ್ರ 26ನೇ ವಚನಕ್ಕೆ ಬರುವಾಗ ನೋಡ್ತೇವೆ, ಅಲ್ಲಿ ಗೇಹಜಿ ಬಂದು ಅಲ್ಲಿ ಆತನು ಕೇಳ್ತಾನೆ, ನಿನಗೂ ನಿನ್ನ ಗಂಡನಿಗೂ ಮಗನಿಗೂ ಕ್ಷೇಮವೋ? ಇಸ್ ಇಟ್ ವೆಲ್ ವಿತ್ ಯು? ಇಸ್ ಇಟ್ ವೆಲ್ ವಿತ್ ಯು ಯುವರ್ ಹಸ್ಬೆಂಡ್? ಇಸ್ ಇಟ್ ವೆಲ್ ವಿತ್ ಯುವರ್ ಸನ್? Child is dead, corpse is lying in Elisha's bed. What she's telling? Shema. It is well. It is well. ಎಂತ ಶ್ರೇಷ್ಠವಾದ ಸಂಗತಿ ಅಲ್ಲ. Her faith is shining now. ಅವಳ ಒಂದು ನಂಬಿಕೆ ಅದು ಹೊಳೆಯುವಂಥ ಒಂದು ನಂಬಿಕೆ. What a faith she has to say it is well. ಕ್ಷೇಮ ಎಂಬುದಾಗಿ ಹೇಳುವಂಥ ಒಂದು ಸಂಗತಿ. ಯಾಕಂದರೆ she knew God is sovereign. God is the one who is in control of all things. ದೇವರು ತಾನೇ ಹತೋಟಿಯಲ್ಲಿ ಎತ್ತುಕೊಂಡಿದ್ದಾನೆ. Nothing can happen without his sovereign will. ನಾವು ಮಾರ್ಕ್ ಸುವಾರ್ತೆ 7:32 ನೋಡ್ತೇವೆ, he has done all good things. He has done all things well. ಯೇಸು ಕ್ರಿಸ್ತನು ಮಾಡಿದಂಥ ಎಲ್ಲ ಸಂಗತಿಗಳು ಅದು ಒಳ್ಳೆಯದೇ. He has done all things well. You and I can say it is well because he had done all things well. ಆತ ಎಲ್ಲವನ್ನು ಒಳ್ಳೆಯದಾಗಿ ಆತ ಮಾಡಿದ್ದಾನೆ. Horatio Spafford, ಅನೇಕರು ಒಂದು ವೇಳೆ ಇವರ ಹೆಸರನ್ನು ಕೇಳಬಹುದು ನಮ್ಮ ನೆನೆಸ್ನೆ. Horatio Spafford ಎಂಬುವಂಥವರು Horatio Spafford ಎಂಬಂಥ ಒಬ್ಬರು 1818 he was a real estate businessman. he was an investor. In 1818 he was born and then he lived for 70 years. ಅವರಿಗೆ ಆನಾ ಸ್ಪ್ಯಾಫರ್ಡ್ ಎಂಬಂಥ ಪತ್ನಿ ಮತ್ತು 5 ಮಕ್ಕಳಿದ್ರು, 5 children. 4 ಹೆಣ್ಣುಮಕ್ಕಳು ಮೊದಲನೇದಾಗಿ, ಕೊನೆಯ ಮಗ ಗಂಡು ಮಗ. 5 children. In 1871 ಚಿಕಾಗೋದಲ್ಲಿ ಒಂದು ಫೈರ್ ಬ್ರೋಕ್ ಔಟ್, ವೈಲ್ಡ್ ಫೈರ್.
ಆ ವೈಲ್ಡ್ ಫೈರ್ ಅಲ್ಲಿ ಬಿಕಾಸ್ ಎ ರಿಯಲ್ ಎಸ್ಟೇಟ್ ಇನ್ವೆಸ್ಟರ್ ಆಗಿದ್ರಿಂದ ಹಿ ಲಾಸ್ಟ್ ಎ ಫಾರ್ಚ್ಯೂನ್ ದೆ. ಅದು ಇದ್ದಂಥ ಅನೇಕ ಒಂದು ಫಾರ್ಚ್ಯೂನ್ ಹಿ ಲಾಸ್ಟ್. ಅದಾದ ನಂತರ ಸ್ವಲ್ಪ ದಿನಗಳ ನಂತರ ಈಸ್ 4-year-old ಸನ್, 4 ವರ್ಷದ ಮಗ ಇದ್ದ. ಆ 4 ವರ್ಷದ ಮಗ ಅವನಿಗೆ ಸ್ಕಾರ್ಲೆಟ್ ಫೀವರ್ ಬಂತು, ಒಂದು ಜ್ವರ, ಒಂದು ರೋಗ ಬಂದು ಈ ಡೈಡ್. ಒಬ್ಬನೇ ಮಗ ಇದ್ದುದು. ಆ ಮಗ ಆ ಸ್ಕಾರ್ಲೆಟ್ ಫೀವರಿಂದ ಆ ಮಗನು ಪ್ರಾಣ ಕಳೆದುಕೊಳ್ತಾನೆ. ಭಾಳ ದುಃಖ ವೇದನೆ ಅನೇಕ ರೀತಿಯಲ್ಲಿ ಅವ್ರಿಗೆ ಆಗ್ತಿರ್ತದೆ. ಸೊ ವಾಟ್ ಹೊರೇಷಿಯೋ ಸ್ಪಾಫರ್ಡ್ ಏನು ಮಾಡಿದ್ರೆ ಅಂತ ಹೇಳಿದ್ರೆ, ಲೆಟ್ಸ್ ಗೋ ಆನ್ ಎ ವೆಕೇಶನ್ ಟು ಇಂಗ್ಲೆಂಡ್. ಇವೆಲ್ಲ ಸಂಗತಿಗಳನ್ನು ಒಂದೆಡೆ ಮರೆಯೋದಕ್ಕೂ ಅಥವಾ ಒಂದು ಸ್ವಲ್ಪ ನಾವು ಟೈಮ್ ಆಫ್ ತೆಗೆದುಕೊಳ್ಳೋ ಎಂಬುದಾಗಿ ಹೋಗಿ ಹಿ ವೆಂಟ್ ಟು ದೇ ಪ್ಲಾನ್ ಟು ಗೋ ಟು ಇಂಗ್ಲೆಂಡ್. ಸಮುದ್ರದಲ್ಲಿ ಪ್ರಯಾಣ ಮಾಡಬೇಕು, ಇಂಗ್ಲೆಂಡ್ಗೆ ಹೋಗಬೇಕಾಗಿ. ಈಗ ಆ ಸ್ಪಾಫರ್ಡ್ ಅವನಿಗೆ ಸ್ವಲ್ಪ ಕೆಲಸ, ಅರ್ಜೆಂಟ್ ಆದ ಕೆಲಸ ಬಂದಿದ್ದರಿಂದ ಹಿಸ್ ಟೋಲ್ಡ್ ಹಿಸ್ ವೈಫ್ ಆ್ಯಂಡ್ ಚಿಲ್ಡ್ರನ್ ಟು ಗೋ ಟು ಇಂಗ್ಲೆಂಡ್. ಇಂಗ್ಲೆಂಡ್ಗೆ ನೀವು ಹೋಗ್ರಿ, ನಾನು ಹಿಂದೆ ಬರ್ತೀನಿ 1-2 ದಿನದಲ್ಲಿ ಎಂಬುದಾಗಿ ಅವ್ರು ಕಳಿಸ್ತಾರೆ. ಆನ್ ದ ವೇ ಆ ಒಂದು ಹಡಗಿನಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಹಡಗಿನಲ್ಲಿ ಹೋಗುವಾಗ ಮ್ಯಾಸಿವ್ ಡಿಸಾಸ್ಟರ್ ಹ್ಯಾಪನ್ ದೇರ್. ಅಲ್ಲಿ ಶಿಪ್ ಅಲ್ಲಿ ಒಡೆದು ಹೋಗಿ ಅಲ್ಲಿ ಇಟ್ ಗಾಟ್ ಸಂಕ್. 200 people died. All 4 daughters were dead. ಇದ್ದಂಥ 5 ಮಕ್ಕಳು, ಹಿ ಹಸ್ ಲಾಸ್ಟ್ ಎ ಫಾರ್ಚ್ಯೂನ್, ಅನೇಕ ರೀತಿಯಲ್ಲಿ ಫೈನಾನ್ಷಿಯಲ್ ಲಾಸ್ ಆಗಿದೆ. ಒಬ್ಬ ಮಗನಿದ್ದಾನೆ, ಅವನಿಗೆ ಕಳ್ಕೊಂಡಾಯಿತು. ಈಗ 4 ಮಂದಿ ಹೆಣ್ಣು ಮಕ್ಕಳು ತಿರೋದ್ರು. ಅವಳು ಆನಾ ಸ್ಪಾಫರ್ಡ್, ಅವಳ ಹೆಂಡತಿ ಒಬ್ಬರೇ ಅಲ್ಲಿ ಉಳಿತಾರೆ. ಅವ್ರು ಇಂಗ್ಲೆಂಡ್ಗೆ ಹೋಗಿ ಶಿ ರೈಟ್ಸ್ ಎ ಟೆಲಿಗ್ರಾಮ್ ಟು ಹೊರೇಷಿಯಸ್ ಸ್ಪಾಫರ್ಡ್. ಆ ಸ್ಪಾಫರ್ಡ್ಗೆ ಅವರು ಒಂದು ಟೆಲಿಗ್ರಾಮ್ ಬರ್ತಾರೆ. ಆ ಟೆಲಿಗ್ರಾಮ್ ಏನೆಂಬುದಾಗಿರುವಾಗ, ಸೇವ್ಡ್ ಅಲೋನ್, ವಾಟ್ ಶುಡ್ ಐ ಡೂ? ನಾನು ಒಬ್ಬರೇ ಉಳಿದಿದ್ದೇನೆ, ವಾಟ್ ಶುಡ್ ಐ ಡೂ ಎಂಬುದಾಗಿ ಅವರು ಒಂದು ಟೆಲಿಗ್ರಾಮ್ನ ಕಳಿಸ್ತಾರೆ. ಇಟ್ ಹ್ಯಾಪನ್ ಇನ್ 1873. ಅದಾದ ಮೇಲೆ ಸ್ಪಾಫರ್ಡ್ ಏನು ಮಾಡ್ತಾರೆ ಎಂಬುದಾಗಿದ್ರೆ, ಹಿ ಆಲ್ಸೋ ವಾಂಟ್ ಟು ಗೋ ಟು ಇಂಗ್ಲೆಂಡ್. ಇಂಗ್ಲೆಂಡ್ಗೆ ಹೋಗೋದಕ್ಕೋಸ್ಕರವಾಗಿ ಅದು ಹಡಗನ ಹತ್ತಿ ಎತ್ಕೊಂಡು ಬರ್ತಾರೆ. ಆ ಹಡಗು ಹತ್ತಿ ಹೋಗುವಾಗ ಆ ಕ್ಯಾಪ್ಟನ್ ಇದ್ದಂಥ ಒಂದು ಕ್ಯಾಪ್ಟನ್ ಅವ್ರು ತಿಳಿಸ್ತಾರೆ, ದಿಸ್ ಇಸ್ ದ ಪ್ಲೇಸ್ ವೇರ್ ದಟ್ ಶಿಪ್ ಸಂಕ್ ಎಂಬುದಾಗಿ ತಿಳಿಸ್ತಾನೆ. ಅಲ್ಲಿ ಹೋಗುವಂಥ ಮಾರ್ಗದಲ್ಲಿ ಈ ಒಂದು ಸ್ಥಳದಲ್ಲಿ ಆ ಒಂದು ಹಡಗು ಅಲ್ಲಿ ಮುಳುಗಿ ಹೋಗಿ ಅನೇಕರು ಸತ್ರು ಎಂಬುದಾಗಿರುವಾಗ his 4 daughters also died on the spot there. ಆ ಸಮಯದಲ್ಲಿ ಆ ಒಂದು ಸಮುದ್ರದ ಅಲೆಗಳನ್ನು ಅದು ನೋಡುತ್ತಾ ಇರುವಾಗ he composed a beautiful hymn, when peace like a river, it is well with my soul. ಅಂಥ ಒಂದು ವೇದನೆಯ ಸಮಯದಲ್ಲಿ, ದುಃಖದ ಸಮಯದಲ್ಲಿ, ಆ ಒಂದು ಹೃದಯದ ಆಘಾತವಾದ ಸಮಯದಲ್ಲಿ ಕೂಡ he composed a song saying, it is well with my soul. Can we sing that song, hymn 74? 74ನೇ in our song book, it is there in 74, hymn number 74, when peace like a river. 2 ಚರಣ ಮಾತ್ರ ನಾವು ಆಡ್ತಾ ಮಾಡೋಣ. 74, when peace like a river attended my way, when sorrows like sea billows roll. 74ನೇ ಇಂಗ್ಲಿಷ್ ಸೆಕ್ಷನ್. This is the telegram she sent on that day, 1873. Saved alone, what should I do? ಅದಾದ ನಂತರ ಸ್ಪಾಫರ್ಡ್ ಅವರು there's some problem. Okay, let's sing that hymn, when peace like a river. When peace like a river
sea billows roar. Whatever my Lord, thou hast taught me to say, it is well, it is well with my soul. It is well, it is well with my soul, with my soul. It is well, it is well with my soul. Third stanza. My sin, oh, the play of this glorious God. My sin, not in part, but the whole, is nailed to his cross, and I bear it no more. Praise the Lord, praise the Lord, oh my soul. It is well with my soul, with my soul. It is well with my soul. ಅಂತ ಒಂದು ಕಷ್ಟದ ಒಂದು ವೇದನೆಯ ಸಂದರ್ಭದಲ್ಲಿಯೂ ಸಹ 5 ಮಕ್ಕಳನ್ನು ಕಳೆದುಕೊಂಡು ಫೈನಾನ್ಷಿಯಲ್ ಲಾಸ್ ಅಂಥ ಸಂದರ್ಭದಲ್ಲಿ ಕೂಡ ಇಫ್ ಯು ಕ್ಯಾನ್ ಸೇ ದಿಸ್, ಇಟ್ ಈಸ್ ವೆಲ್ ವಿತ್ ಮೈ ಸೋಲ್, ಬಿಕಾಸ್ ಹಿ ನ್ಯೂ ದಟ್ ಜೀಸಸ್ ಡೂಯತ್ ಆಲ್ ಥಿಂಗ್ಸ್ ವೆಲ್. ನಮ್ಮ ಜೀವಿತದಲ್ಲಿ ಒಂದು ವೇಳೆ ಅನ್ಎಕ್ಸ್ಪೆಕ್ಟೆಡ್ ಟ್ರಯಲ್ಸ್, ಅನೇಕ ಸಂಗತಿಗಳು ನಮ್ಮ ಜೀವಿತದಲ್ಲಿ ಬರೋಕ್ಕೆ ಸಾಧ್ಯತೆ ಉಂಟು. Let's take it to heart, no matter what happens, what God allows in our life, it is well with my soul. ಅದೆಲ್ಲವೂ ಸಹ ದೇವರು ಒಳ್ಳೆಯದನ್ನೇ ಆತ್ಮ ಮಾಡುವಂತನಾಗಿದ್ದಾನೆ. ಆತನು ಪ್ರೀತಿಸುವುದಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ. ಆ ಒಂದು ನಂಬಿಕೆಯ ಒಂದು ಹೆಜ್ಜೆಯನ್ನು ಇಡುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವ ಹಾಗೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ.